ಪೊಲೀಸ್ ಅವರು ಕೆಲವರು ಎಷ್ಟೊಂದು ಜನ ನೋಡಿದ್ದೀನಿ ಅಲ್ಲಿ ಒಳಗಡೆ ಎಷ್ಟು ಇಟ್ಟಿದೆ ಅಂತಾರೆ. ಈ ಎರಡು ಜಂಕ್ಷನ್ ಹೆಂಗ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಅಂದ್ರೆ ಲಂಚ ಇಸ್ಕೊಳಕ್ಕೆ ಒಳ್ಳೆ ಬಿಯರ್ ತರ ಇಲ್ವಾ ನೋಡಕ್ಕೆ. 20 days ಅಲ್ಲಿ ಬ್ಯಾಂಗ್ಳೂರ್ ಟು ಮೈಸೂರು ಬರೀ ಸೈಕಲ್ ಅಲ್ಲೇ ಹೋಗೋದು ಅಂತ ಚಾಲೆಂಜ್ ಇರೋದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈ ವ್ಲಾಗು ಜಿಮ್ಮಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಆ್ಯಂಡ್ ಸ್ಟಾರ್ಟಿಂಗು ನನ್ನ ಇಡೀ ಜಿಮ್ ಲೈಫ್ ಕರಿಯರ್ ಸ್ಟಾರ್ಟ್ ಮಾಡಿದ್ದೆ. ಆಲ್ಮೋಸ್ಟ್ ನಾವು 3 ಜನ ಬಾಯ್ಸ್. ಅರ್ಜುನ್ ಇದ್ದಾನೆ, ಹಾಯ್ ಅರ್ಜುನ್. ಆ್ಯಂಡ್ ಲಾದಿ ಇದ್ದಾನೆ, ಹಾಯ್. ಸೊ ಆದಿ ಹತ್ರ ಒಂದು ಮೈಕ್ ಇದೆ, ನೀನು ಮಾತಾಡಬೇಡ ಇವಾಗ ಸದ್ಯಕ್ಕೆ, ಸುಮ್ಮನೆ. ಸೊ ಗೈಸ್, ನಾವು ಹೆಂಗೆ ಜಿಮ್ ಸ್ಟಾರ್ಟ್ ಮಾಡಿದ್ವಿ ಅಂದರೆ, ಮುಂಚೆ ಯಾವುದೋ ಹಳೆ ವ್ಲಾಗಲ್ಲಿ ಹೇಳಿದ್ದೆ, ಟೆರೆಸಲ್ಲೆಲ್ಲ ಸ್ಟಾರ್ಟ್ ಮಾಡಿದ್ದು. ನಮ್ಮನೆ ಟೆರೆಸಲ್ಲಿ ರೆಸಿಸ್ಟೆನ್ಸ್ ಬ್ಯಾಂಡ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಸೊ ಆ ಥರ ನಮ್ಮ ಇಡೀ ಜಿಮ್ ಲೈಫ್ ಸ್ಟಾರ್ಟ್ ಆಗಿದ್ದು. ಜಿಮ್ ಅಂತ ಇಂಟ್ರಡ್ಯೂಸ್ ಆಗಿದೆ ಹಂಗಿಂದ, ಟೆರೆಸ್ಸಿಂದ. ಅಲ್ಲಿಂದ ಆಮೇಲೆ ಜಿಮ್ ಮೆಂಬರ್ಶಿಪ್ ತೊಗೊಂಡು ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಸೊ ಎಷ್ಟೊಂದು ದಿವಸ ಆದಮೇಲೆ ಮತ್ತೆ 3 ಜನ ಬಾಯ್ಸು ಜೊತೆಗೆ ವರ್ಕೌಟ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಇವತ್ತು ಶೋಲ್ಡರ್ ವರ್ಕೌಟ್ ಇದೆ ಗೈಸ್. ಸೊ ಇವತ್ತು ವರ್ಕೌಟ್ ಮುಗಿಸ್ಕೊಂಡು ಏನೇನು ಮಾಡ್ತೀವಿ ಇಡೀ ಡೇ ತೋರಿಸ್ಕೊಂಡು ಹೋಗ್ತೀನಿ, ವ್ಲಾಗ್ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ಯಾವಾಗಲೂ ಹೇಳ್ತಾ ಇರ್ತೀನಿ ಗೊತ್ತು, ವ್ಲಾಗ್ ಮಾಡ್ತೀನಿ ಅಂದ್ಬಿಟ್ಟು ಏನೋ ಒಂದು ಬ್ರೇಕ್ ಆಗ್ತಾನೆ ಇದೆ. ಬಟ್ ಈ ಸತಿ ದೀಪಾವಳಿ ಅದು ಇದು ಎಲ್ಲ ಆದಷ್ಟು ವ್ಲಾಗ್ ಮಾಡ್ತೀನಿ. ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಆ್ಯಂಡ್ ಅದ್ರ ಜೊತೆ ನಮ್ಮ ಆದಿತ್ಯ ಪರ್ಮಾರ್, ಸೊ ಇವನು ಕೂಡ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾನೆ ಗೈಸ್. ಬಟ್ ಅವನು ಇಂಗ್ಲೀಷಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಇಂಗ್ಲೀಷ್ ಹಿಂದಿ ಲಿಟಲ್ ಬಿಟ್ ಆಫ್ ಕನ್ನಡ. ಇಂಗ್ಲೀಷ್ ಹಿಂದಿ ಲಿಟಲ್ ಬಿಟ್ ಆಫ್ ಕನ್ನಡ. ಸೊ ಬೇಸಿಕಲಿ ಅವನು ಕನ್ನಡ ಅಷ್ಟು ಫ್ಲೂಯೆಂಟ್ ಇಲ್ಲ. ಸೊ ಇವಾಗ ಅವ ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿ ನೆಟ್ಟಿಗೆ ಮಾತಾಡಿಲ್ಲ ಅಂದರೆ ಕೆಲವರು ನೀಟಾಗಿ ಮಾತಾಡು ಅದು ಇದು ಎಲ್ಲ ಹೇಳೋದು ಇರುತ್ತೆ. ಬಟ್ ಅವ್ನು ಬಂದುಬಿಟ್ಟು ಬೇಸಿಕಲಿ ಗುಜರಾತಿ. ಸೊ ಮನೇಲಿ ಜಾಸ್ತಿ ಮಾತಾಡೋದು ಇಂಗ್ಲೀಷು ಗುಜರಾತಿ ಅದೇ ಇರುತ್ತೆ. ಕನ್ನಡ ನಮ್ಮ ಜೊತೆ ಇದ್ದಾಗ ಮಾತಾಡ್ತಾನೆ. ಸೊ ಎಲ್ಲನೂ ಒಂದು ಕಾಂಬಿನೇಷನಲ್ಲಿ ಇಟ್ಕೊಂಡು ನಮ್ಮ ಜೊತೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಕನ್ನಡ, ಅವ್ರ ಮನೇಲಿ ಮಾತಾಡ್ಬೇಕಾದ್ರೆ ಸ್ವಲ್ಪ ಹಿಂದಿ, ಇಂಗ್ಲೀಷು ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡ್ತೀನಿ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ಸೊ ಅವ್ನ ಜರ್ನಿನೂ ಹೆಂಗೋಗುತ್ತೆ, ಸೊ ಅವನು ಏನೇನು ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾನೆ, ಅದ್ರ ಬಗ್ಗೆ ಏನಾದ್ರು ಇದ್ರೂ, ಅದು ಹೊಸದಾಗಿ ಯಾರಾದ್ರು ಬ್ಲಾಗಿಂಗ್ ಸ್ಟಾರ್ಟ್ ಮಾಡೋಂಗಿದ್ರೆ, ಅವ್ರು ಇನ್ಸ್ಟಾಗ್ರಾಮ್ ಏನಾದ್ರು ಮಾಡೋಂಗಿದ್ರೆ ಅದ್ರ ಬಗ್ಗೆನೂ ಸ್ವಲ್ಪ ಇನ್ಫಾರ್ಮೇಷನ್ ಅದು ಇದು ಅಲ್ಲ ಆದಷ್ಟು ಏನಾಗುತ್ತೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೋಡೋಣ. ಇದನ್ನು ಹೇಳ್ತಾ ಸ್ಟಾರ್ಟಿಂಗ್ ಮೈ ಡೇ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಗೈಸ್, ಇವಾಗ ಜಸ್ಟ್ ವರ್ಕೌಟ್ ಮುಗೀತು. ನಾನು ಇವತ್ತು ಸ್ನಾನ ಮಾಡ್ಕೊಂಬಂದಿದ್ದೆ ಗೈಸ್ ವರ್ಕೌಟ್ಗೆ. ಯಾಕಂದರೆ ನನಗೇನಾಗುತ್ತೆ ಅಂದರೆ, ಪ್ರತಿ ಸತಿ ಎವ್ರಿ ಡೇ ನಿದ್ದೆ ಮಾಡಿದ ತಕ್ಷಣ ಕೂದಲು ಶೇಪೇ ಚೇಂಜ್ ಆಗಿಬಿಡುತ್ತೆ. ಮತ್ತು ಅದು ಸರಿ ಹೋಗೋಕ್ಕೆ ತಲೆ ಬಚ್ಕೊಂಡ್ರೂ ಆಗೋಲ್ಲ, ಅಥವಾ ಏನಾದ್ರು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹೇರ್ ಡ್ರೈವಲ್ಲಿ ಸೆಟ್ ಮಾಡಿಕೊಂಡ್ರೂ ಆಗೋಲ್ಲ. ತಲೆ ಸ್ನಾನ ಮಾಡಲೇಬೇಕು. ಸೊ ಅದಕ್ಕೆ ಫೈನಲಿ ಸ್ನಾನ ಎಲ್ಲ ಮಾಡ್ಕೊಂಬಂದಿದ್ದೆ. ಇವಾಗ ಒಂದು ಸ್ವಲ್ಪ ಬಾಡಿ ಹೆಂಗಾಗಿದೆ ಚೆಕ್ ಮಾಡಿ. ಜಸ್ಟ್ ಜಿಮ್ ಮುಗೀತು. ಆ್ಯಂಡ್ ಇನ್ನೊಂದು ಜಿಮ್ ಮುಗಿದ ತಕ್ಷಣ ಸೊ ಅರ್ಜುನ್ ಫೋನಿಂದ ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ನಾನು ಮತ್ತು ಆದಿ ಕಳ್ಸ್ಕೊತಾ ಇದ್ವಿ. ಆ್ಯಂಡ್ ಒಂದು ಸೆಕೆಂಡ್ಗೆ ನನಗೆ ಅರ್ಜುನ್ಗೆ ಮರ್ತೋಯ್ತು ಆದಿ ಹತ್ರನೂ ಇವಾಗ ಐಫೋನ್ ಇದೆ ಅಂತ. ಗೈಸ್, ಅವನು ಆಲ್ಮೋಸ್ಟ್ ಐಫೋನ್ 11 ಟ್ರೈ ಮಾಡ್ತಾ ಇದ್ದಿದ್ದು. ಸೊ ಅದೇ ಅನ್ಕೊತಾ ಇದ್ವಿ, ಆದಿ ಹತ್ರ ಇವಾಗ ಐಫೋನ್ ಇದೆಯಲ್ಲ ಶಿಟ್ ಅಂತ ನಮಗೆ ಕೆಲಸ ಕನ್ಫ್ಯೂಸ್ ಆಗ್ಬಿಡುತ್ತೆ. ಅಲ್ಲ ಮಚ್ಚ, ಗೊತ್ತಾಗಲ್ಲ, ಅದು ಸಡನ್ನಾಗಿ ರಿಯಲೈಸ್ ಆಗಲ್ಲ. ಸೊ ಎನಿವೇ ಜಿಮ್ ಎಲ್ಲ ಮುಗೀತು ಗೈಸ್. ಇವಾಗ ವಾಪಸ್ಸು ಮನೆಗೆ ಹೋಗೋ ಟೈಮಾ ಇಲ್ಲ ಆಚೆ ಎಲ್ಲಾದ್ರೂ ಹೋಗ್ತೀವ, ನೋಡೋಣ ಏನು ಮಾಡೋದು. ಮಚ್ಚ, ನೀನು ಹಿಂದೆಗಡೆ ಮಲ್ಕೊಂಡಿರೋದು ಫುಲ್ಲು ಗಲೀಜಾಗ್ಬಿಟ್ಟಿದೆ ಅರ್ಜುನ್. ನೀನು ಮೈಕ್ ಬೇಕಾ? ಹಾಂ ಗೈಸ್ ನೋಡಿ, ಜನ ಆಪರ್ಚುನಿಟಿನ ಹೆಂಗೆ ಕಿತ್ಕೊತಾರೆ. ಇದೇ ಆಗೋದು ಲೈಫ್ ಲೆಸನ್ಸ್. ಹೋಗಲೇ ಗಲೀಜ್ ನನ್ನ ಮಗ. ಲೈಫ್ ಲೆಸನ್ಸ್ ಅದು. ಗೈಸ್, ಬೆಂಗಳೂರಲ್ಲಿ ಒಂಥರ ಏನೋ ಹೇಳ್ತವನೆ ಗೊತ್ತಿಲ್ಲ. ಮೈಕಲ್ ಹೈದರಾಬಾದಲ್ಲಿ ಅಲ್ಲ ಹೇಳು, ನಮ್ಮ ಆಡಿಯನ್ಸ್ಗೂ ಗೊತ್ತಾಗ್ಬೇಕು. ಹೇಳು ಗೈಸ್, ಇದು ಮರ್ಯಾದೆ ಅವ್ನು ಕೊಡೋದು ಆಡಿಯನ್ಸ್ಗೆ. ಹಾಂ, ಆಡಿಯನ್ಸ್ಗೆ ಸಗದಾಗಿದೆ ಒಂಥರ. ಬೆಂಗಳೂರಿನ ಸುಮ್ಮನೆ ಗಾರ್ಡನ್ ಸಿಟಿ ಅನ್ನಲ್ಲ ನೋಡಿ. ಆಯ್ತು ನಡಿ ಮನೆಗೆ, ಬಾಯ್. ಪೊಲೀಸ್ ಅವರು ಕೆಲವರು ಎಷ್ಟೊಂದು ಜನ ನೋಡಿದ್ದೀನಿ, ಎಸ್ಪೆಷಲಿ ನ್ಯೂ ಬೆಲ್ ರೋಡ್ ಹತ್ರ. ಅಲ್ಲಿ ಒಳಗಡೆ ಇದೆಯಲ್ಲ, ಅಲ್ಲಿ ಒಳಗಡೆ ಮತ್ತು ಇಲ್ಲಿ ಹಿಂದೆ, ಇಲ್ಲಿ ದೇವಸ್ಥಾನ ಬಸ್ ಸ್ಟಾಪ್ ಇದೆ ನೋಡಿ, ಆ ಕಡೆಯಲ್ಲಿ ಹಿಂದೆ ಅಲ್ಲಿ ಈ 2 ಜಂಕ್ಷನ್ ಹೆಂಗೆ ಮಾಡ್ಕೊಂಡಿದ್ದಾರೆ ಅಂದರೆ ಇಲ್ಲಿ ಅಂದರೆ ಲಂಚ ಇಸ್ಕೊಳ್ಳೋಕ್ಕೆ. ಇನ್ ಕೇಸ್ ನಿಮ್ಮ ಗಾಡಿ ಇಲ್ಲಿ ಏನೋ ಈ ರೋಡಲ್ಲಿ ಹಿಡಿದ್ರೆ
ಇಲ್ಲಿ ಒಳಗಡೆ ಬಾ ಅಂತಾರೆ, ಮೆತ್ತ ಗಾಡಿ ಎತ್ಕೊಂಡು ಹೋಗ್ಬೇಕು. ಅದಾದಮೇಲೆ ಎಷ್ಟು ಇಟ್ಟಿದೆಯಾ ಅಂತಾರೆ, ಕೊಟ್ಬಿಟ್ಟು ಬರಬೇಕು. ಎಷ್ಟೊಂದು ಒಫಿಷಿಯಲಿ ಯಾರು ಮಾತಾಡೋಲ್ಲ, ಬಟ್ ಅವ್ರು ಲಂಚ ಇಸ್ಕೊತಾರೆ ಅಂತ ಎಲ್ಲರಿಗೂ ಗೊತ್ತು, ಅವ್ರು ಈಸ್ಕೊಳೋರ್ಗೂ ಗೊತ್ತು, ಬಟ್ ಅದನ್ನು ಅಫಿಷಿಯಲಿ ಹೇಳ್ಕೊಳಂಗಿಲ್ಲ ಅಷ್ಟೇ. ಆ ವೀಲ್ಸು ಮತ್ತು ಆ ಬ್ರೇಕ್ ಪ್ಯಾಡ್ಸು ಸಕ್ಕತ್ತಾಗಿದೆ, ಬ್ಯೂಟಿಫುಲ್ ಕಾರ್. ನಾವು ಒಂದು ದಿವಸ ತೊಗೊಳೋಣ. ಸೊ ಇವಾಗ ಜಸ್ಟು ಜಿಮ್ ಮುಗಿಸ್ಕೊಂಡು ಇಲ್ಲಿ ಗೋಟ್ ಕೆಫೆ ಅಂತ ಒಂದಿದೆ ಗೈಸ್, ಕೆಫೆ ಗೋಟು ಸಾರಿ. ಸೊ ಇಲ್ಲಿಗೆ ಬಂದ್ವಿ. ಇವಾಗ ಇಲ್ಲಿ ಒಂದು ಸ್ವಲ್ಪ ambassador of the cafe. ಇವನಂತೂ ಏನದು ತಿಂಗಳಿಗೆ ಒಂದು 10,000 ಖರ್ಚು ಮಾಡ್ತಾನೆ ಗೋಟಲ್ಲಿ. ಹತ್ತಿ ಎಲ್ಲ ಜಾಸ್ತಿ ಆಯಿತು. ಯಾವಾಗಲೂ. ಸೊ ಇಲ್ಲೇ ಬಂದ್ವಿ ಇವಾಗ ಜಸ್ಟು. ಇಲ್ಲಿ ಇವನೇನೋ ಕಂಟೆಂಟ್ ಶೂಟ್ ಮಾಡಬೇಕಂತೆ ಆ್ಯಂಡ್ ಕುತ್ಕೊಂಡು ಏನೋ ಡಿಸ್ಕಸ್ ಮಾಡಬೇಕಿತ್ತು ನಾವು. ಬಟ್ ಈ ಕಡೆ ಏರಿಯಾದಲ್ಲಿ ಆರಾಮಾಗಿ ಕುತ್ಕೊಂಡು ಚಿಲ್ ಮಾಡಿಕೊಂಡು ಮಾತಾಡ್ಕೊಂಡು ಕುತ್ಕೊಳ್ಳೋಕ್ಕಂದ್ರೆ ಅಥವಾ ಏನಾದ್ರು ಕೆಲಸ ಮಾಡೋಕ್ಕೋ ಎಲ್ಲನೂ ಅಷ್ಟೇ ಪೀಸ್ಫುಲ್ ಪ್ಲೇಸು ಗೈಸ್, ನನಗೆ ತುಂಬ ಇಷ್ಟ. ಸೊ ಇವಾಗ ಇಲ್ಲಿ ಕುತ್ಕೊಂಡು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋಣ ಗೈಸ್. ಸೊ ಇವಾಗ ಗೋಟಲ್ಲಿ 2 ಐಸ್ ಟೀ ಆರ್ಡರ್ ಮಾಡಿದ್ವಿ. ನಂದು ಪೀಚ್ ಐಸ್ ಟೀ ಆ್ಯಂಡ್ ಇದ್ಯಾವುದು ಮಚ್ಚ? ಬ್ಲೂಬೆರಿ peach iced tea. ಇದು ಬ್ಲೂಬೆರಿ. It's not peach sir, it's only blueberry tea. ಓಕೆ, ಇದು ಬ್ಲೂಬೆರಿ ಪೀ ಐಸ್ ಟೀ, ಇದು ಪೀಚ್ ಲೆಮನ್ ಐಸ್ ಟೀ. ಸೊ ಎರಡೂ ಟ್ರೈ ಮಾಡೋಣ. ನಾನು ಇದು ಕೊಡ್ತಿದ್ದೀನಿ ಮುಂಚೆನೇ, ಪೀಚ್ದು ಕೊಡ್ತಿದ್ದೀನಿ. ಬ್ಲೂಬೆರಿದು ಯಾವತ್ತೂ ಟ್ರೈ ಮಾಡಿಲ್ಲ. ಅದು ಚಿಯಾ ಸೀಡ್ಸ್ ಇದೆ. ಮಾಡಬೇಡ, ಐ ವಾಂಟ್ ಟೇಕ್ ಅ ಪಿಕ್ಚರ್. ವೇಟ್, ಥ್ಯಾಂಕ್ ಯು ಸೋ ಮಚ್. ಇದು ಆದಿತ್ಯ ತೊಗೊಂಡಿರೋದು. ಯು ಓಕೆ ಇಫ್ ಐ ಸ್ಟೆಪ್ ಇಟ್? ನೋ, I've already abused it. ಓಕೆ ಗೈಸ್, ನೋಡಿ ಕಲರೇ ಚೇಂಜ್ ಆಗಿಬಿಡ್ತು. ಮತ್ತು ಇದು ನಾನು ತೊಗೊಂಡಿರೋದು. ಎರಡರಲ್ಲಿ ಯಾವ್ದು ಚೆನ್ನಾಗಿದೆ ನೋಡೋಣ. ಇದು ಒಳ್ಳೆ ಬಿಯರ್ ಥರ ಇಲ್ವಾ ನೋಡೋಕ್ಕೆ? ಆ್ಯಕ್ಚುಲಿ ಬಿಯರ್ ಥರ ಇದೆ. ಇದನ್ನೆಲ್ಲ ಹಂಗೆ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಬಿಟ್ರೆ ಜನ ಆ್ಯಕ್ಚುಲಿ ಬಿಯರ್ ಕುಡಿತಾ ಇದ್ದೀವಿ ಅಂದ್ಕೊಂಡ್ಬಿಡ್ತಾರೆ. Don't like it? ಇಲ್ಲ ಚೆನ್ನಾಗಿದೆ. ನನಗೆ ನಂದೇ ಚೆನ್ನಾಗಿರ್ಬೇಕಂತ ಆಸೆ, ಅದಕ್ಕೆ. ಎರಡು ತುಂಬ ಡಿಫ್ರೆಂಟ್ ಆಗಿದೆ ಗೈಸ್, ಎರಡು ಸಕ್ಕತ್ತಾಗಿದೆ. ಬಟ್ ಇದು ಕುಡಿದ್ರೆ ನನಗೆ ಇಷ್ಟ ಆಗ್ತಲ್ಲ ಟೇಸ್ಟು. ಇದು ಇಷ್ಟ ಆಗ್ತದ ಮತ್ತೆ ಇದು ನಿಂದೆ ನಾನು ಕಿತ್ಕೊಳ್ಳಲ್ಲ ಹೇಳಿದ್ದು. ಬಟ್ ನೀನು ಇದು ಕುಡಿದ್ಬಿಟ್ಟು ಅದು ಕುಡಿದ್ರೂ ನಿಂಗೆ ಟೇಸ್ಟ್ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ಬಿಕಾಸ್ ಎರಡು ಒಂಥರ ಆಪೋಸಿಟ್ ಟೇಸ್ಟ್ ಇದೆ ಗೈಸ್. ಏನಪ್ಪ ಅರ್ಥ ಆಗ್ತಾಯಿಲ್ಲ, ಬಟ್ ಎನಿವೆ ಟೇಸ್ಟ್ ನೋಡು ಗೈಸ್. ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತಾಯಿತು. ಹಾಗೆ ನಮ್ಮಮ್ಮ ಜ್ಯೂಸ್ ಮಾಡಿಟ್ಟಿದ್ರು. ಏನದು ಇದು? ಲಕ್ಷ್ಮಣ ಫಲ. ಗೈಸ್, ಈ ಜ್ಯೂಸು ಕುಡಿಯೋಕೆ ಒಂಥರ ಸಕ್ಕತ್ತಾಗಿರುತ್ತೆ. ಹೌದು, ಲಕ್ಷ್ಮಣ ಫಲನ ಇಂಗ್ಲೀಷಲ್ಲಿ ಏನಂತಾರಮ್ಮ? ಲಕ್ಷ್ಮಣ ಫಲ ಇನ್ನೇನಂತಾರೆ ಏನಂತಾರೆ ಗೊತ್ತಿಲ್ಲ. ಲಕ್ಷ್ಮಣ ಫಲನೇ ನಾವು ಅನ್ನೋದು ಗೈಸ್, ಏನೋ ಗೊತ್ತಿಲ್ಲ. ಲಕ್ಷ್ಮಣ ಫಲನ ಇಂಗ್ಲೀಷಲ್ಲಿ ಏನಂತಾರೆ ಅಂತ ನನಗೂ ಗೊತ್ತಿಲ್ಲ. ಕ್ಯಾನ್ಸರ್ಗ? ಯಾಕೆ ಏನಿರುತ್ತೆ ಅದರಲ್ಲಿ? ಏನೋ ಕ್ಯಾನ್ಸರ್ ಸೆಲ್ಸ್ ಎಲ್ಲ ಸಾಯಿಸುತ್ತೆ ಅಂತನಾ? ಡೆಡ್ ಮಾಡುತ್ತೆ ಅಂತ ಹೇಳ್ತಾರೆ. ಓಹ್, ನೈಸ್. ಎಷ್ಟೊಂದು ಜನ ಸಿಗೋದೇ ಇಲ್ಲ, ಹುಡುಕ್ತಾರೆ. ಲಕ್ಷ್ಮಣ ಫಲಕ? ಲಕ್ಷ್ಮಣ ಫಲಕ ಮಾರ್ಕೆಟಾಗೂ ಸ್ವಲ್ಪ ಕಷ್ಟನೇ ಸಿಗೋದು. ಒಳ್ಳೇದು, ಕುಡಿ, ವೇಸ್ಟ್ ಮಾಡಬೇಡ. ಇಲ್ಲ ಇವಾಗ ಕುಡಿತೀನಿ ಗೈಸ್. ಹಂಗೆ ಇವತ್ತು ಏನದು ನೈಟು ಬಾತ್ ಏನೋ ಮಾಡ್ತಾಯಿದ್ವಿ. ಸೊ ಅದು ಬಾತ್ದೇ ಒಂದು ಸಪ್ರೇಟ್ ರೆಸಿಪಿ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡ್ವಿ. ಸೊ ನಮ್ಮಮ್ಮ ಏನದು ಇದು ಅಗ್ಯಾರದ್ದು ತೊಗೊಂಡಿದ್ರು, ಎಲೆಕ್ಟ್ರಿಕ್ ಕುಕ್ಕರು. ಸೊ ಇವತ್ತು ಅದರಲ್ಲಿ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಅದು ನೆಕ್ಸ್ಟ್ ವಿಡಿಯೋನಲ್ಲಿ ಬರುತ್ತೆ. ಸೊ ಇವಾಗ ಈ ಕಾಲೇಜಲ್ಲಿ ಉಳ್ಕೊಂಡು ಅವ್ರವ್ರಿಗೆ ಕುಕ್ ಮಾಡ್ಕೊಳ್ಳೋಕ್ಕೆ, ಅಥವಾ ಯಾರಾದರೂ ಇವಾಗ ಕೆಲಸಕ್ಕೆಲ್ಲ ಹೋಗ್ತಿರ್ತಾರಲ್ಲ, ಬಟ್ ಚಿಕ್ಕದಾಗಿ ಏನಾದರೂ ಒಳ್ಳೆ ಟೇಸ್ಟಿಯಾಗಿ ಮಾಡ್ಕೊಬೇಕು ಅಂದರೆ ಅಂಥವ್ರಿಗೆ ಸಿಂಪಲಾಗಿ ಒಂದು ಒಳ್ಳೆ ರೆಸಿಪಿ ಹೇಳೋಣ ಅಂತ ಅಂದ್ಕೊಂಡು ಒಂದು ಫುಡ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಸ್, ಇವತ್ತಿನ ಏನೇನು ಪ್ಲ್ಯಾನ್ಸ್ ಇದೆ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ಜ್ಯೂಸ್ ಕೊಡ್ಬಿಟ್ಟು ನೋಡೋಣ, ಲೆಟ್ಸ್ ಸಿ. ವೆಲ್ಕಮ್ ಬ್ಯಾಕ್ ಟು ದ ನೆಕ್ಸ್ಟ್ ಡೇ. ನಿನ್ನೆ ನನಗೆ ವ್ಲಾಗ್ ಮಾಡಿ ತೋರ್ಸೋಕ್ಕೇನು ಇರಲಿಲ್ಲ. ಮನೆಗೆ ಹೋದ್ಮೇಲೆ ಊಟ ತಿಂದ್ಬಿಟ್ಟು ಹಂಗೆ ನಿದ್ದೆ ಮಾಡಿಬಿಟ್ವಿ. ಸೊ ಏನೂ ಇರಲಿಲ್ಲ, ಏನಕ್ಕೆ ರೆಕಾರ್ಡ್ ಮಾಡೋದು ಅಂದ್ಬಿಟ್ಟು ಮಾಡಿಲ್ಲ. ಸೊ ಇವತ್ತು ನೆಕ್ಸ್ಟ್ ಡೇ ಆ್ಯಂಡ್ ಇವಾಗ ಆಲ್ಮೋಸ್ಟ್ ಜಿಮ್ಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಹಂಗೆ ರೋಹಿತ್ ಸಿಗ್ತೀನಿ ಅಂತ ಅಂದ ಗೈಸ್. ಸೊ ಮೇನ್ ರೀಸನ್ ಏನಕ್ಕೆ ಈ ವ್ಲಾಗು ಇಲ್ಲಿಗೆ ಇದು ತೋರಿಸ್ಬಿಟ್ಟು ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ ಅಂದರೆ, ಸೊ ಬೇಸಿಕಲಿ ರೋಹಿತ್ ಒಂದು ಚಾಲೆಂಜ್ ತೊಗೊಂಡಿದ್ದಾನೆ. ಅದೇನು ಚಾಲೆಂಜು? ಆ್ಯಕ್ಚುಲಿ ಒನ್ ಆಫ್ ದ ಟಫ್ ಚಾಲೆಂಜಸ್.
ಬಿಕಾಸ್ ನನಗೆ ಗೊತ್ತಿರೋರು ಯಾರು ಅಷ್ಟು ದೂರ ಆ ಥರ ಒಂದು ಚಾಲೆಂಜ್ ಮಾಡಿಲ್ಲ. ರೋಹಿತ್ನ ಹೋಗಿ ಮಾತಾಡಿಸಿ ಏನು ಚಾಲೆಂಜ್ ಅಂತ ನೋಡೋಣ. ಆ್ಯಂಡ್ ಅವ್ನ ಚಾಲೆಂಜ್ ಡೇ ಕೂಡ ನಾನು ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಗೈಸ್. ಸೊ ಇವಾಗ ಪಟ್ಟಂತ ಹೋಗಿ ರೋಹಿತ್ನ ಮೀಟ್ ಮಾಡಿ ಏನು ಚಾಲೆಂಜು, ರೋಹಿತ್ ಏನು ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋಣ. ಬನ್ನಿ ಹೋಗೋಣ. ಸೊ ಗೈಸ್, ನಾನು ಹೇಳ್ತೀನಲ್ಲ, ರೋಹಿತ್ ಒಂದು ಚಾಲೆಂಜ್ ಮಾಡ್ತಾನೆ. ಆ ಚಾಲೆಂಜ್ ಏನಂತ ತಿಳ್ಕೊಳ್ಳೋಣ ಅಂತ. ಸೊ ವಾಟ್ ಇಸ್ ದ ಚಾಲೆಂಜ್ ದಟ್ ಯು ಆರ್ ಪ್ಲಾನಿಂಗ್ ಟು ಡೂ ಮಚ? The challenge that I plan to do is ವೆಯ್ಟ್, ಕನ್ನಡದಲ್ಲಿ ಹೇಳಿ. 20 ಡೇಸಲ್ಲಿ ಬ್ಯಾಂಗ್ಳೂರ್ ಟು ಮೈಸೂರಿಗೆ ಟ್ರೈನ್ ಮಾಡೋಣ ಅಂತ ಸೈಕ್ಲಿಂಗಲ್ಲಿ. ಸೊ ಆ್ಯಸ್ ಅ ಬಿಗಿನರ್ ಇಟ್ಸ್ ವೆರಿ ಡಿಫಿಕಲ್ಟ್. ಆಲ್ರೆಡಿ ಅವರು ಪ್ರೊಫೆಷನಲ್ ಜೊತೆ ಮಾತಾಡಿದ್ದೆ, ಅವರು 100% ಆಗಲ್ಲ ಅಂತ ಹೇಳಿದ್ದಾರೆ. ಬಟ್ ಅವ್ರನ್ನ ಪ್ರೂವ್ ರಾಂಗ್ ಮಾಡ್ಬೇಕಂತನ ಪ್ರೂವ್ ಮಾಡ್ಬೇಕು ಬ್ರೋ. ಕಟ್ ಇಲ್ಲ ಗೈಸ್, ಗೊತ್ತಿಲ್ಲ. ಸೊ ಬೇಸಿಕಲಿ ಏನಂದರೆ, ಇವನು ಡೈಲಿ ಲೈಫಲ್ಲಿ ಸೈಕ್ಲಿಂಗ್ ಎಲ್ಲ ಮಾಡಲ್ಲ. ಬಟ್ ಬ್ಯಾಂಗ್ಳೂರ್ ಟು ಮೈಸೂರು ಎಷ್ಟು ಕಿಲೋಮೀಟರ್ಸ್ ಇದೆ ಡಿಸ್ಟೆನ್ಸ್? 170 ಫ್ರಮ್ ಮೈ ಹೌಸ್. ಅವ್ನ ಮನೆಯಿಂದ ಎಕ್ಸಾಕ್ಟಾಗಿ 170 ಇದೆ ಗೈಸ್. ಅವನು ಜಕ್ಕೂರಲ್ಲಿರೋದು. ಸೊ ಎಕ್ಸಾಕ್ಟಾಗಿ 170 ಕಿಲೋಮೀಟರ್ಸ್ ಆಗುತ್ತೆ. 20 ದಿವಸದಲ್ಲಿ ಅವ್ನು ಸೈಕ್ಲಿಂಗ್ ಟ್ರೈನಿಂಗ್ ಮಾಡಿ ಬ್ಯಾಂಗ್ಳೂರ್ ಟು ಮೈಸೂರು ಬರೀ ಸೈಕಲಲ್ಲೇ ಹೋಗೋದು ಅಂತ ಚಾಲೆಂಜ್ ಇರೋದು. ಅವನೇ ಚಾಲೆಂಜ್ ಮಾಡ್ಕೊಂಡಿರೋದು. ಯಾಕಂದರೆ ಯಾವುದೋ ಪ್ರೊಫೆಷ್ನಲ್ದವರು ಮಾತಾಡಿದ್ದಾನೆ, ಆಗಲ್ಲ ಅಂತ ಹೇಳಿದ್ದಾರೆ. ಸೊ ಅವನು ಅದನ್ನು ಈಗ ಹೋಗಿ ತೊಗೊಂಡು ಮಾಡಲೇಬೇಕು, ನಾನು ಪ್ರೂವ್ ಮಾಡ್ತೀನಿ ಅಂದ್ಬಿಟ್ಟು ಡೈಲಿ ಎಷ್ಟು ಮಾಡ್ತಾ 30-40 ಕಿಲೋಮೀಟರ್ಸಾ ಎವ್ರಿ ಡೇ 30-40 ಕಿಲೋಮೀಟರ್ ಸೈಕ್ಲಿಂಗ್ ಮಾಡ್ತಾ ಇದ್ದಾನೆ. ಎಲ್ಲೋಡಾದ್ರೂ ಅಣ್ಣ ಸೈಕಲ್ ತೊಗೊಂಡೇ ಬರೋದು. ಸೊ ಆ ಥರ ಇಷ್ಟು ಕನ್ಸಿಸ್ಟೆಂಟಾಗಿ ಟ್ರೈನಿಂಗ್ ಮಾಡಿಕೊಂಡು ಬರ್ತಾ ಇದ್ದಾನೆ. ಇನ್ಸ್ಟಾಗ್ರಾಮಲ್ಲೆಲ್ಲ ಪೋಸ್ಟ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಇನ್ಫ್ಲೂಯೆನ್ಸರ್ ಎಲ್ಲರೂ ಫೋರ್ಸ್ ಮಾಡಿ ನನ್ನ ಪೋಸ್ಟ್ ಮಾಡಿಸ್ತಿದ್ದಾರೆ. ಸೊ ಪೋಸ್ಟ್ ಮಾಡಿದ್ದೀನಿ, ತುಂಬ ಕ್ರಿಂಜ್ ಆಗಿದೆ. ಬಟ್ ಏನಿಲ್ಲ, ಸಕ್ಕತ್ತಾಗಿ ಮಾಡ್ತಾ ಇದ್ದಾನೆ ಗೈಸ್. ಸೀರಿಯಸ್ ಆಗಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಆ್ಯಂಡ್ November 2 ಅವ್ನು ಹೋಗ್ತಾ ಇರೋದು. ಸೊ ನಾನೇನು ಅಂದ್ಕೊಂಡ್ರೆ November 2 ನಾನು ಹೋಗ್ಬಿಟ್ಟು ವ್ಲಾಗ್ ಮಾಡೋಣ ಅವ್ನು ಇಡೀ ಜರ್ನಿ ಹೆಂಗೆ. ಪರ್ಸನಲ್ ಜರ್ನಿ ಇಲ್ಲ ಯಾರು ಬರೋಂಗಿಲ್ಲ, ನಾನು ಹೋಗ್ತೀನಿ. ಸೊ ಆ ಇಡೀ ಜರ್ನಿನ ವ್ಲಾಗ್ ಮಾಡಿ ಅವ್ನು ಹೆಂಗೆ ಎಲ್ಲೇನು ಎಷ್ಟು ಬ್ರೇಕ್ ತೊಗೊತಾನೆ ಆ್ಯಂಡ್ ಎಷ್ಟು ಡಿಸ್ಟೆನ್ಸ್ ಅವ್ನಿಗೆ ಹೆಂಗಾಗುತ್ತೆ. ಬಿಕಾಸ್ ಎಂಡ್ ಆಫ್ ದ ಡೇ ಫಿಸಿಕಲಿ ಜಾಸ್ತಿ ಸ್ಟ್ರೈನ್ ಆಗುತ್ತೆ. ಸೊ ರೋಹಿತ್ ಹೆಂಗೆ ಪರ್ಫಾರ್ಮ್ ಮಾಡ್ತಾನೆ ಮತ್ತು ಅವ್ನಿಗೆ ಏನಾದ್ರು ಹೆಲ್ಪ್ ಸಪೋರ್ಟ್ ಹೆಲ್ತ್ ಇಶ್ಯೂಸ್ ಇದೆ, ಥೈರಾಯ್ಡ್ ಇದೆ, ಬೇಕಿರೋ. ಆಮೇಲೆ ಅದೇ ಸೈಕಲ್ ಗಾಡಿ ಹೆವಿ ಕಷ್ಟ ಇದೆ. ಅದೆಲ್ಲ ಬಿಹೈಂಡ್ ಕ್ಯಾಬಲ್ಲ. ಏನೋ ಬ್ಯಾಂಗ್ಳೂರ್ ಟು ಮೈಸೂರು ಓನ್ಲಿ ಒನ್ ವೇ, ಬರುವಾಗ ಗಾಡಿಯಲ್ಲಿ ಹಾಕ್ಬಿಟ್ಟು ಬಂದ್ಬಿಡೋಣ. ಸೊ ಅದನ್ನು ಹೇಳೋಣ ಅಂತ ಅಂದ್ಕೊಂಡೆ ಗೈಸ್, ಅದಕ್ಕೆ ಮೀಟ್ ಮಾಡಿದ್ದು. ಆ್ಯಂಡ್ ನೆಕ್ಸ್ಟು ಮತ್ತೆ ಬೇರೆ ವ್ಲಾಗಲ್ಲಿ ಸಿಗ್ತೀನಿ. ಆ್ಯಂಡ್ November 2 ಈ ಒಂದು ಜರ್ನಿನ ನಾನು ಕ್ಯಾಪ್ಚರ್ ಮಾಡ್ತೀನಿ. ಕ್ಯಾಪ್ಚರ್ ಮಾಡಿ ಅದನ್ನು ಟೋಟಲ್ ವ್ಲಾಗ್ ಮಾಡ್ತೀನಿ. ದಟ್ಸ್ ಆಲ್, ಡನ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಈ ವ್ಲಾಗ್ನ. ಮತ್ತೆ ನೆಕ್ಸ್ಟ್ ಚೆಕ್ ಮೈ ಇನ್ಸ್ಟಾಗ್ರಾಮ್ ಫಾರ್ ಕ್ರಿಂಜ್ ಕಾಂಟೆಂಟ್. ರೋಹಿತ್ ಸ್ಯಾಮ್ರಾಜ್ ಏನಂತ ಇದೆ? ರೋಹಿತ್ ಸ್ಯಾಮ್ರಾಜ್ ಅಂತ ಇದೆ. ಸೊ ಚೆಕ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಗೈಸ್, ಲವ್ ಯು ಆಲ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.